ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನೆಯಲ್ಲೇ ಬಿಸ್ಕಿಟ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೆ. ಇವತ್ತು ಮಕ್ಕಳು ಬೇಸಿಗೆ ರಜಾ ಇರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಆಗಾಗ ಏನಾದರೂ ಬೇಕು ಅಂತಂದಾಗ ಒಂದು 10 ನಿಮಿಷದಲ್ಲಿ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಬಿಸ್ಕಿಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೆ. 1 ಕಪ್ ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ, ಬಾಂಬೆ ರವೆ, ಅರ್ಧ ಕಪ್ಪು ಸಕ್ಕರೆ, ಒಂದು 2-3 ಇಲಾಚಿ, 1 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಪಿಂಚ್ ಆಫ್ ಸಾಲ್ಟ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಒಂದು ಅರ್ಧ ಕಪ್ಪು ತುಪ್ಪ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಉಂಡೆ ಆಗಬೇಕು ಹಿಟ್ಟು ತುಪ್ಪ ಹಾಕಿದ ತಕ್ಷಣ. ನಂತರ ಒಂದು ಅರ್ಧ ಕಪ್ಪು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬಿಳಿ ಎಳ್ಳು ಇರಲಿಲ್ಲ ಅಂದರೆ ಕಪ್ ಎಳ್ಳಾದರೂ ತೊಗೋಬೋದು, ಇಲ್ಲ ಅಂದರೆ ಕಲೋಂಜಿ ಇರುತ್ತಲ್ಲ ಅದನ್ನಾದರೂ ತೊಗೋಬೋದು. ನಂತರ ಸ್ವಲ್ಪ ಹಾಲು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊತ ಹೋಗಬೇಕು. ಸ್ವಲ್ಪ ಹಾಕಬೇಕು, ಇಮಿಡಿಯೇಟ್ ಎಲ್ಲ ಹಾಕಿದರೆ ಹಿಟ್ಟು ಎಲ್ಲ ಮೆತ್ತಗಾಗಿಬಿಡುತ್ತೆ. ಈ ರೀತಿ ಬರಬೇಕು. ಅದು ತುಂಬ ಮೆತ್ತಗಾಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಒಂದು 10 ನಿಮಿಷ ಬಿಟ್ಟು ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲೇ ಪ್ರೆಸ್ ಮಾಡಿ, ಆಲ್ರೆಡಿ ಕಟ್ ಮಾಡಿಟ್ಟಿರೋಂಥ ಡ್ರೈ ಫ್ರೂಟ್ಸಲ್ಲಿ ಪ್ರೆಸ್ ಮಾಡ್ಕೊತ ಇದೇ ರೀತಿ ಎಲ್ಲ ಮಾಡ್ಕೊತ ಹೋಗಬೇಕು. ನಾನಿಲ್ಲಿ ಏರ್ ಫ್ರೈಯರ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ಮಿನಿಟ್ಸ್ ಇಟ್ಟಿದ್ದೀನಿ. ನೀವು ಹವನ್ದಲ್ಲಿ ಇಡ್ಬೋದು. ಈ ಬಿಸ್ಕಿಟನ್ನು ನೀವು 1 ಮಂತ್ ಅಥವಾ 20 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಅಷ್ಟಕ್ಕೂ ಮಕ್ಕಳು ಸ್ಟೋರ್ ಮಾಡಲಿಕ್ಕೆ ಬಿಡಲ್ಲ. ಒಂದು ವೇಳೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಇಡ್ಬೋದು, ಎಂಥದ್ದು ಏನೂ ಆಗೋಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.